ಇದು ಡೇ ಟು 3 ಇವತ್ತೇನಿದೆ? ಡ್ಯಾನ್ಸ್ ಕಾಂಪಿಟೇಷನ್ ಇದೆ. ಎಲ್ಲಿ? ಗೊತ್ತಿಲ್ಲ. ಇಲ್ಲಿ ನಿಂತ್ಕೊಳ್ಳಿ, ಹೋಗೋಣವಾ? ಆ್ಯಕ್ಚುಲಿ ಇದು ಡೇ 3. ಇವತ್ತು ಏನು ಅಂತಂತಂದರೆ ನ್ಯಾಷನಲ್ ಲೆವೆಲ್ ಡ್ಯಾನ್ಸ್ ಇದೆ. ಇವತ್ತೇ ಕಾಂಪಿಟೇಷನ್ ಇರೋದು. ಹಾಗಾಗಿ ನಾವು ನಮ್ಮ ರೂಮಲ್ಲಿ ಸ್ಟೇ ಆಗಿದ್ವಿ. ನಾವು ಫಸ್ಟ್ ಬಂದಿರೋ ಕಾರಣ ನಾವು ಬೇರೆ ಕಡೆ ಸ್ಟೇ ಆಗಿದ್ವಿ. ಸರ್ರೆಲ್ಲ ನಮ್ಮ ಆಪೋಸಿಟಲ್ಲಿರೋ ರೆಸಾರ್ಟಲ್ಲಿ ಸ್ಟೇ ಆಗಿದ್ರು. ಸೊ ಹಾಗಾಗಿ ಇವಾಗ ನಾನು, ಚಾರು, ಮಮ್ಮಿ ಎಲ್ಲ ರೆಡಿ ಆಗಿಬಿಟ್ಟು ಆಪೋಸಿಟಲ್ಲಿರೋ ರೆಸಾರ್ಟಿಗೆ ಹೋದ್ವಿ. ಸರ್ರಲ್ಲಿ ಮಾತಾಡ್ಕೊಂಡು ನಿಂತಿದ್ರು. ಹೋಗಿದ ತಕ್ಷಣ ಹಾಯ್, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದ್ರು ಚಾರು. ಆಮೇಲೆ ಎಲ್ಲರ ಜೊತೆ ಆಟ ಆಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿದ್ಲು. ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದರು, ಪ್ರೀತಿ, ಬ್ರಾಹ್ಮಿ ಅಂತ. ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ಇದ್ಲು. ಎಲ್ಲರೂ ರೆಡಿ ಆಗಿದ್ವಿ. ರೆಡಿ ಆಗಿಬಿಟ್ಟು ಮಡ್ಗಾವು, ನಾವು ಇವಾಗ ಪ್ರೆಸೆಂಟಲ್ಲಿರೋದು ಮಡ್ಗಾವಲ್ಲಿ, ನಿಯರ್ ಕೋಲ್ವಾ ಬೀಚ್ ಹತ್ರ. ರವೀಂದ್ರ ಭವನ್ ಆಡಿಟೋರಿಯಮಲ್ಲಿ ನಮಗೆ ಚಾರು ಅವ್ರಿಗೆ ಡ್ಯಾನ್ಸ್ ಇದ್ದಿದ್ದು. ಸೊ ಎಲ್ಲ ಪ್ಯಾಕಪ್ ಮಾಡಿದ್ದೀವಿ, ಹೋಗೋಣ ಅಂತ. ಡ್ಯಾನ್ಸ್ ಕಾಂಪಿಟೇಷನ್ ಹೇಗಿದೆ, ಯಾವ ಪ್ಲೇಸ್ ತಗೋತಾರೆ ಚಾರು, ನೋಡೋಣ ಹೇಗೆ ಆಡ್ತಾರೆ ಮಕ್ಕಳು ಅನ್ನೋ ಕ್ಯೂರಿಯಾಸಿಟಿ ಇದೆ. ಹಾಗೆ ನೋಡ್ತಾ ಇರಿ ಏನಾಗುತ್ತೆ. ಅವರು ನ್ಯಾಷನಲ್ ಲೆವೆಲಲ್ಲಿ ಡ್ಯಾನ್ಸ್ ಫಸ್ಟ್ ಬರ್ತಾರೋ ಸೆಕೆಂಡ್ ಬರ್ತಾರೋ ಗೊತ್ತಿಲ್ಲ. ಹಾಗೆ ಹೆಣ್ಣು ತನಕನೂ ಲಾಗ್ ನೋಡ್ತಾ ಇರಿ. ರವೀಂದ್ರ ಭವನ್ ಆಡಿಟೋರಿಯಮ್ಗೆ ಬಂದ್ವಿ. ಡ್ಯಾನ್ಸ್ ಪ್ರಾಕ್ಟೀಸ್ ಕೊಡ್ತಾಯಿದ್ರು ಸರ್. ಯಾಕಂತಂದರೆ ಆಲ್ರೆಡಿ ನಾವು ಗೋವಾಗೆ ಬಂದೆ 3 ಡೇಸ್ ಆಯಿತು. ಎಲ್ಲರೂ ಚಿಕ್ಕೋರಿರೋ ರೀಸನ್ನಿಂದ ಮತ್ತೊಂದು ಸರಿ ಸರ್ ಎಲ್ಲ ಮರ್ತೋಗಿರ್ತಾರೆ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಕೊಡಿಸ್ತಾಯಿದ್ರು ಅವ್ರಿಗೆ. ಎಲ್ಲರಿಗಿಂತ ಚಾರುನೇ ಚಿಕ್ಕೋಡು, 4.10 ಇಯರ್ಸ್ ಅಷ್ಟೇ. ಎಲ್ಲರೂ ದೊಡ್ಡೋರು, ಅವಳಕಿನ್ನ 1 ಇಯರ್ ದೊಡ್ಡೋರು. ನೋಡೋಣ ಹೇಗೆ ಆಡ್ತಾಳೆ ಚಾರು ಸ್ಟೇಜ್ ಮೇಲೆ ಅನ್ನೋ ತುಂಬ ಕ್ಯೂರಿಯಾಸಿಟಿ ಇದೆ. ಹಾಗೆ ನೀವು ಲಾಗ್ ನೋಡ್ತಾ ಇರಿ ಫುಲ್ಲು, ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಚಾರು ಹೇಗೆ ಆಡ್ತಾಳೆ ಅಂತ. ಫುಲ್ ಎನರ್ಜಿ ಹಾಕ್ಬಿಟ್ಟು ಮಾಡ್ತಿದ್ದಾಳೆ ರೀಲ್ಸಲ್ಲೇ. ಸ್ಟೇಜ್ ಮೇಲೆ ಅದೇನು ಮಾಡ್ತಾಳೋ ಏನೋ ಅಂದ್ಕೊಂಡು ಮಾತಾಡ್ಕೊಂಡು ನಿಂತಿದ್ವಿ. ನೋಡೋಣ ಏನು ಮಾಡ್ತಾಳೆ ಅಂತ. ಆಡಿಟೋರಿಯಂ ಒಳಗೆ ಬಾಟಲೆಲ್ಲ ಪ್ಲಾಸ್ಟಿಕ್ಸ್ ಏನೂ ಅಲೋ ಇಲ್ಲ. ಚಾರು ಅವರಿಗೆ ಗೊತ್ತಿಲ್ದಂಗೆ ಒಂದ್ಸರಿ ತೊಗೊಂಡು ಹೋಗಿದ್ಲ. ಆ್ಯಕ್ಚುಲಿ ಅವರು ಬೇಡ ಆಚೆನೇ ಇಟ್ಟು ಹೋಗ್ಬೇಕು ಅಂದಿದ್ದಕ್ಕೆ ಮತ್ತೆ ಈಚೆ ಬಂದು ನನ್ನ ಹತ್ರ ಗೊತ್ತಿಲ್ದಂಗೆ ಹಿಂದ್ಗಡೆ ಇಟ್ಕೊಂಡು ಹೆಂಗೆ ಮೆಲ್ಲಕ್ಕೆ ಹೋಗ್ತಿದ್ದಾಳೆ ನೋಡಿ. ಅವ್ರಿಗೆ ಗೊತ್ತಿಲ್ಲ ಅವಳ ಕೈಲಿ ಬಾಟಲ್ ಇದೆ ಅಂತ. ಆಮೇಲೆ ನಾನೇ ಹೇಳಿದೆ ಅವಳ ಕೈಲಿ ಬಾಟಲ್ ಇದೆ, ಅವಳು ಒಳಗೆ ತೊಗೊಂಡು ಹೋಗ್ಬೇಕಂತೆ ಅಂತ ಹೇಳಿದೆ. ಆದ್ರೂ ಲಾಸ್ಟ್ಗೆ ಚೇರ್ ಮೇಲೆ ಇಟ್ಬಿಟ್ಟು ಹೋಗಿದ್ದಾಯಿತು. ಚಲ್ ಮಮ್ಮಿ ಕರ್ಚಲ್. ತಿಗಣೆ ಅಕ್ಕ ಅವ್ರಿಗೆ ವಾಶ್ರೂಮ್ ಅಲ್ಲೊಂದು ಸಿಂಗಲ್ ಫೋಟೋ ಆಗಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಅವ್ಳ ಫ್ರೆಂಡ್ಸ್ ಎಲ್ಲ ಸಿಕ್ಕಿರು ಅಂತ ಹೇಳ್ಬಿಟ್ಟು ಜಂಪ್ ಮಾಡಿಕೊಂಡು ಓಡಾಡ್ತವಳೆ ಚಾರು. ನೆಕ್ಸ್ಟ್ ಅವ್ರದ್ದೇ ಡ್ಯಾನ್ಸ್ ಇರೋದು, ಹಾಗಾಗಿ ಹೋಗ್ತಾ ಇದ್ದಾಳೆ.
ವೀಡಿಯೋಸ್ ಎಲ್ಲ ಮಾಡಾಯಿತು, ಇನ್ನೇನು ಫೋಟೋ ತೆಗಿಬೇಕಿತ್ತು. ತೆಗಿಯೋಣ ಅನ್ನೋಷ್ಟರಲ್ಲಿ ಚಾರು ಮುನಿಸ್ಕೊಂಡು ಒಳಗಡೆ ಒಂದು ಕೂತಿದ್ಲು, ಅಳ್ಕೊಂಡು ಡ್ರಾಮಾ ಮಾಡಿಕೊಂಡು. ಏನಕ್ಕೆ ಬರಲಿಲ್ಲ ಅಂತಂದರೆ, ನೀವು ನನ್ನ ಫಸ್ಟ್ ತೆಗ್ದಿಲ್ಲ, ನೀವು ಅವ್ರದ್ದೆಲ್ಲ ತೆಗೆದ್ರಿ, ಹಂಗೆ ಹಿಂಗೆ ಅಂದ್ಕೊಂಡು ಅಳ್ಕೊಂಡು ಕೂತಿದ್ದಾಳೆ. ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಬಿಟ್ಟು ಅವಳು ಕೋಪದಲ್ಲಿ ನನಗೆ ಹೊಡೆದ್ಲು, ಫೋನ್ ಕಿತ್ಕೊಳ್ಳೋಕೆ ಬಂದ್ಲು. ಅದಾದಮೇಲೆ ಆಚೆ ಕರ್ಕೊಂಡ್ಬಂದು, ಸರಿ ಬಾ ಐಸ್ ಕ್ರೀಮ್ ಕುಡಿಸ್ತೀನಿ ಅಂತೇಳಿ ಐಸ್ ಕ್ರೀಮ್ ಕುಡಿಸ್ದೆ, ತಿನ್ಕೊಂಡು ಓಡಾಡ್ಕೊಂಡಿದ್ದಾಳೆ. ಚಾರು ಅವ್ರದ್ದು ಗ್ರೂಪ್ ಡ್ಯಾನ್ಸ್ ಆಗಿತ್ತು, ಯಾಕಂತಂದರೆ ಅಂಡರ್-9 ಕ್ಯಾಟಗರಿದೆಲ್ಲ ಫಸ್ಟ್ ಟೈಮ್ ಮಾಡಿಬಿಡ್ತಾರೆ. ಸೊ ಇವರೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಐಡೆಂಟ್ ಸಿಕ್ಕಾಡ್ತಾ ಇದ್ದಾರೆ ಸರ್ ಹತ್ರ. ನಾನು ಆಚೆ ಹೋಗಿದ್ದೆ, ಆಚೆಯಿಂದ ಒಳಗೆ ಬರೋಷ್ಟರಲ್ಲಿ ಆಗಲೇ ಸಾಂಗ್ ಪ್ಲೇ ಮಾಡಿದರು, ಯಾವುದೋ ಬೇರೆ ಸಾಂಗ್ ಹಾಕಿದ್ರು. ಅದು ನಮ್ಮ ಮೈಸೂರು ಹುಡುಗಿರು ಕೇಳಬೇಕಾ, ಯಾವುದೇ ಸ್ಟೇಜ್ ಸಿಕ್ಕಿದ್ರೂ ಯೂಟಿಲೈಸ್ ಮಾಡ್ಕೋತಾರೆ. ಹಾಗಾಗಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಯಾವುದೋ ಒಂದು ಸಾಂಗ್ ಬಂದಿದ್ದು, ಚಾರು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅಂತೂ ಇಂತೂ ಮೈಸೂರು ಹುಡುಗಿರು ಫುಲ್ ಎಂಜಾಯ್ ಮಾಡಿಬಿಟ್ರು, ಸ್ಟೇಜ್ ಮೇಲೆಲ್ಲ ಚಿಂದಿ ಉಡಾಯಿಸ್ಬಿಟ್ರು. ಫೈನಲಿ ಡ್ಯಾನ್ಸ್ ಎಲ್ಲ ಆಯಿತು. ಡ್ಯಾನ್ಸ್ ಎಲ್ಲ ಆದಮೇಲೆ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾಯಿದ್ರು. ಅದೇ ಗ್ಯಾಪಲ್ಲಿ ಸಾಂಗ್ ಹಾಕಿದ್ರು ಅಂತೇಳ್ಬಿಟ್ಟು ಯಾವುದ್ಯಾವುದೋ ಸಾಂಗಿಗೆ ಹೆಂಗೆಂಗೋ ನೋಡ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ ಮಕ್ಕಳು. ಆದ್ರೂ ಮಕ್ಕಳು ಡ್ಯಾನ್ಸ್ ಆಡೋದು ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆಂದ. ಅವ್ರು ಹೇಗಾದರೂ ಮಾಡಲಿ, ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಅಮ್ಮ ಏನು ಮಾಡ್ತಿದ್ಯಾ? ಚಾರು ಅವರೆಲ್ಲ ಡ್ಯಾನ್ಸ್ ಮಾಡಾಯಿತು. ಇವಾಗ ದೊಡ್ಡವರೆಲ್ಲ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ತಾಯಿದ್ರು. ಅದನ್ನು ಚಾರು ನೋಡ್ಬಿಟ್ಟು ಇಮಿಟೇಟ್ ಮಾಡ್ಕೊಂಡು ಕೂತಿದ್ದಾಳೆ. ಟೈಮಲ್ಲಿ ಹೋಗು ಬೇಗ. ಮಾತಾಡ್ಸ್ಬೇಕು, ಹಂಗೆಲ್ಲ ಮಾಡಬಾರ್ದು. ಮೆಡಲ್ ಕೊಡಲ್ಲ, ಇಲ್ಲಾಂದ್ರೆ ಮೆಡಲ್ ಕೊಡಲ್ಲ. ಚೆನ್ನಾಗಿ ಮಾಡಿದ್ಯಾ ತಾನೇ ಡ್ಯಾನ್ಸ್? ಮತ್ತೆ ಯಾಕೆ ಪ್ರೈಸ್ ಬರುತ್ತೆ ತಾನೇ? ಬರಲ್ಲ ಅಂತ ಹೇಳ್ತಾರ? ಆಯ್ತು. ಫೈನಲಿ ಚಾರು ಅವರು ಗೋಲ್ಡ್ ಮೆಡಲ್ ವಿನ್ ಆದರು. ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಈ ಅಂಡರ್-9 ಕ್ಯಾಟಗರಿಯಲ್ಲಿ ಈಗ ಚಿಕ್ಕ ಮಕ್ಕಳು ಅಂದರೆ ಅಂಡರ್-9 ಅಂದರೆ 9 ಕ್ಯಾಟಗರೀಸು ಇರ್ತಾರೆ. ಬಟ್ ಈ 5 ಇಯರ್ಸಿಂದ ಏನಿದೆ, ಈ ಗ್ರೂಪಲ್ಲಿ ಆಡಿರೋ ಡ್ಯಾನ್ಸೇ ಒಂಥರ ಚೆಂದ. ಆ ಮಕ್ಕಳು ಫಸ್ಟ್ ಬರುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ, ಅಂತೂ ಇಂತೂ ಫಸ್ಟ್ ಬಂದಿದೆ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ, ಅದೇ ತುಂಬ ಖುಷಿ ನಮಗೆ. ಅಂತೂ ಇಂತೂ ಮೈಸೂರಿನ ಪುಟಾಣಿಗಳು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿರುತ್ತೆ, ತುಂಬ ಖುಷಿ. ಅದು ಗೋವಾದಲ್ಲಿ ಫಸ್ಟ್ ಪ್ಲೇಸ್ ತೊಗೊಂಡಿರುತ್ತೆ ಅಂದರೆ ಅದು ಪ್ರೌಡ್ ಮೂಮೆಂಟೇ. ಬರ್ತಿದ್ದಾಳೆ ಮೆಡಲೆಲ್ಲ ಬೀಸ್ಕೊಂಡು. And gold medal goes to under-9 female category mixed group. ಬಾ ಇಲ್ಲಿ ಹತ್ರ ಬಾ, ಇಲ್ಲಿ ಹತ್ರ ಬಾ.
Silver medal goes to 075. ಏನು ಕೊಟ್ಟೆ ನಾವು ಸುಮ್ಮನೆ ನ್ಯಾಷನಲ್ ಸ್ಪೋರ್ಟ್ಸ್ ಡ್ಯಾನ್ಸ್ ಫಸ್ಟೇ Yeah.